ನರಗುಂದ ಬಸ್ ನಿಲ್ದಾಣದಲ್ಲಿ ಕೊಳಚೆ ಸಾಮ್ರಾಜ್ಯ, ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳುವವರೇ? ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಪ್ರಮುಖ ಬಸ್ ನಿಲ್ದಾಣದ ಆವರಣವೇ ಇಂದು ಕೊಳಚೆ ನೀರು ಮತ್ತು ಕಸದ ರಾಶಿಯಿಂದ ನರಕ ಸದೃಶವಾಗಿ ಮಾರ್ಪಟ್ಟಿದೆ. ಅಲ್ರಿ ಸರ್, ಇದು ಲೋಕಲ್ ಬಸ್ ಸ್ಟ್ಯಾಂಡ್ ಅಲ್ಲ ರೀ. ಇದು ಲೋಕಲ್ ಬಸ್ ಸ್ಟ್ಯಾಂಡ್ ಆದ್ರೆ ಇದಕ್ಕೆ ಒಳಗೆ ಇದೂ ಇಲ್ರಿ, ಕಾಂಕ್ರೀಟ್ ಇಲ್ಲ. ವಾಪಸ್ ಇಲ್ಲಿ ಸೈಟ್ನ ಇಲ್ಲೆಲ್ಲ ಗಲೀಜು ಮಾಡ್ತಾರೆ. ನಮ್ದು ಇದೆ ರೀ, ನಮ್ದು ರೀ. ನಾವು ಇಲ್ಲಿ ಹೋಟೆಲ್ನರ್ ಅದಾರಲ್ರಿ, ಅವ್ರು ಹಮಾಲಿ ಮಾಡ್ತಾರಲ್ರಿ, ಅವ್ರ ಹೆಣ್ಮಕ್ಳು. ಹ್ಞೂ ರೀ. ಇದನ್ನ ಎರಡನೇ ಸಲ ಮಾಡಾಕತ್ತಿದ್ರಿ. ಇದು ಯಾಕಂದ್ರೆ ನಾನು ಎಷ್ಟೋ ಸಲ ಬಂದ್ರು ಗಂಡ್ಮಕ್ಳು ಇಲ್ಲಿ ನಿಂತಿರ್ತಾರೆ. ಹೌದ್ರೆ ಇಲ್ಲಿ ಆಟೋ ಸ್ಟ್ಯಾಂಡ್ ಐತ್ರಿ, ಇದು ಆಟೋ ಸ್ಟ್ಯಾಂಡ್. ಇದು ಇಷ್ಟನ್ನು ಇದನ್ನ ಮಾಡ್ಕೊಂಡು ಹಂಗಲ್ರಿ ಸರ, ಇದು ಮಾಡೋದು ನಮ್ಮ ಕರ್ತವ್ಯ ಇರ್ತೈತಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಬಸ್ ಸ್ಟಾಪ್ ನಿಂತ್ರೆ ಇದು ಇಷ್ಟು ಹೆಣ್ಮಕ್ಳು ನಿಂತಿರ್ತಾರೆ. ಬಟ್ ಅಲ್ಲಿ ಇದನ್ನ ಶೌಚಾಲಯ ಕಟ್ಟೈತ್ರಿ, ಅದ್ರೊಳಗೆ ಯಾರು ಜಾಸ್ತಿ ಹೋಗಲ್ಲ. ಅದನ್ನ ರೊಕ್ಕ ತಗೊಳ್ಳೋದು ಬಿಡೋದು ಅದನ್ನ ಹೇಳ್ಕೊಳ್ರಿ. ಹೇಳ್ಕೊಳ್ದಾರೆ ಅದನ್ನ ಹಿಂಗೆ ಇಷ್ಟು ತಗೊಳ್ತಾರಂತ ನಮ್ಗೆ ಹೇಳಿದ್ರೆ ನಾವು ಹೇಳ್ಕೊಳ್ಬೋದಲ್ರಿ. ನಮ್ಗೆ ನಾವು ನಿಂತಿರ್ತೀವಲ್ರಿ, ಮತ್ತು ಅವ್ರೇನು ಮಾಡಿಲ್ಲನ್ರಿ ಸರ? ಅಲ್ರಿ ಸರ್, ಅವ್ರು ಏನು ಮಾಡಿಲ್ಲನ್ರಿ? ಅವ್ರು ಏನು ಕ್ರಮ ತಗೊಂಡಿಲ್ಲನ್ರಿ ಸರ್? ಆದ್ರೆ ಇದು ಇಷ್ಟು ಗಲೀಜು ನಮ್ಮ ನರಗೊಂದು ನಮ್ದಂತ ಹೇಳ್ಕೊಬೇಕಲ್ರಿ. ಇದು ನಮ್ಮ ನರಗೊಂದು ಈ ಥರ ಗಲೀಜು ಇಷ್ಟು ಗಲೀಜು ಐತ್ರಿ. ಅದು ಈ ಗಲೀಜು ಏನು ಅಂತಂದ್ರೆ ಇದು ಮಾಡ್ಕೋಬೇಕ್ರಿ. ಇಲ್ಲಿಂದ ಎಷ್ಟು ಕೊಂಡ ಅಂದ್ರೆ ಎಷ್ಟು ರೋಗಗಳು ಬರ್ತಾವ ಅನ್ನೋದು ನಮಗೂ ಗೊತ್ತಿದ್ದಿದೆ. ಏನು ಮಾಡಬೇಡ್ರಿ, ಇಲ್ಲಿ ಒಂದು 10 ನಿಮಿಷ ಕುಂದರ್ರಿ ನೀವು. ಇಲ್ಲಾಂದ್ರೆ ಹಂಗ ಒಮ್ಮೆ ಬಂದು ಇಲ್ಲಿ ಒಂದು ಕಾರ್ ಗಡಿ ತೊಗೊಂಬಂದು ತರಪ್ತೀನಿ ರೀ, ಅದ್ರ ಕುಂದರ್ರಿ 10 ನಿಮಿಷ ರೀ. ಇಲ್ಲಿ ನಮ್ಮ ಹೀರೋಗಳು ಬಂದಿರ್ತಾರೆ, ಹೀರೋಗಳಿಗೆ ಮೊನ್ನೊಬ್ಬ ಹೀರೋ ಸಿಕ್ಕಣ್ರಿ. ಈಗ ನೋಡ್ರಿ ಹೊಂಟ್ರಿ, ಇವ್ರು 10 ರೂಪಾಯಿ ಆಸೆಗೆ ಹೊಂಟ್ರಿ, ಎಲ್ಲ ಹೆಣ್ಮಕ್ಳು ಹೊಂಟ್ರಿ ಪಾಪ. ಅಲ್ಲಿ ನೋಡ್ರಿ, ಅದು ಅನ್ಬಾರ್ದು ನಿಮ್ಮ ಮುಂದೆ. ಈಗ ನೀವು ಈ ನಮೂನೆ ಐತಂದ್ರೆ ಏನು ಮಾತಾಡ್ರಿ? ಅದನ್ನೇ ನಾನು ಪ್ರತಿ ಸಲ ಬಂದರೂ ನೋಡ್ತಿದ್ದೆ. ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ವೃದ್ಧರು ಓಡಾಡುವ ಸ್ಥಳದಲ್ಲಿ ಮಳೆ ನೀರು ಹಾಗೂ ಕೊಳಚೆ ನೀರು ವಾರಗಳ ಕಾಲ ನಿಂತಿದ್ದು ದುರ್ವಾಸನೆ ಹರಡುತ್ತಿದೆ. ಆದರೂ ಸಂಬಂಧಿಸಿದ ಅಧಿಕಾರಿಗಳು ಸಮಸ್ಯೆ ಕಡೆ ಗಮನ ಹರಿಸದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸ್ ನಿಲ್ದಾಣದ ಮುಂಭಾಗದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಕಸ ಬಿದ್ದಿದ್ದು ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ನೀರು ನಿಂತಿದೆ. ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗುವ ಜೊತೆಗೆ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಎಲ್ಲರೂ ಹಿಂದೆ ಬಂದು ಹೋಗೋದ್ರಂದ್ರೆ ಪಾಪ ಅವ್ರಿಗೆ ಏನು ಮಾಡ್ಬೇಕು? ಸ್ವಲ್ಪ ಭಾಳ ಹೈಜೀನ್ ಪ್ರಾಬ್ಲಮ್ ಐತೆ ನೋಡ್ರಿ. ಒಂದು ಸ್ವಲ್ಪ ಅಟೆಂಡ್ ಮಾಡಿಸ್ರಿ ಇದನ್ನ ಬಸ್ ಸ್ಟ್ಯಾಂಡ್ ತಂದು. ಅಲ್ಲಿಗೆ ಇಲ್ಲಿ ಇಷ್ಟೆಲ್ಲ ಅಂಗಡಿ ಹಾಕ್ಸಿರಲ್ಲ, ನಿಮ್ಗೆ ಮುಂದಿನ ಕೊಟ್ಟಿದ್ದು ಅವ್ರಿಗೆ ಏನೋ ಜವಾಬ್ದಾರಿ ಕೊಡ್ರಿ. ಎಲ್ಲ ಅಂಗಡಿ ಹಾಕಕ್ಕೆ ಕೊಟ್ರಿ, ಉಪಯೋಗಿಸಕ್ಕೆ ನೀವು ಬಾಡಿಗೆ ತೊಗೊಳಕತ್ತೀರಿ. ಬಾಡಿಗೆ ತೊಗೊಂಡು ಎಲ್ಲರೂ ಹಾಕಿರಲ್ಲ ಇಂಥದಕ್ಕೆ ಬಾಡಿಗೆನ ಕೊಡುವಲ್ಲ. ಬಾಡಿಗೆ ತಿಂಗಳ ಹೆಣ್ಮಕ್ಳು ಐತೆ ಎಲ್ಲ ಅವರು ಸಿಗೋದ್ರಾಗ ಅವ್ರು ಎಷ್ಟು ನೀಗಿಸ್ಬೇಕು ತಿಂಗಳ बेवजह मत लेना. कुछ कंप्लेंट आया तो हम एक्शन लेंगे. ಇನ್ನೊಂದು ಸ್ವಲ್ಪ ಅವರು ಮ್ಯಾನೇಜರ್ ಸಾಹೇಬ್ರಿಗೆ ಬೋರ್ಡ್ ಹಾಕ್ಬಿಡಂತ ಉಚಿತ ಇದೇನಿತ್ತು ಅದ್ರದ್ದು ಏನೈತಿ ಅದು ಏನೈತಿ ಯಾಕಂತ ಕೇಳ್ತಾರೆ. ಇನ್ನು ಪ್ರಯಾಣಿಕರು ಪ್ರತಿದಿನ ಈ ಕೊಳಚೆಯ ನಡುವೆ ಬಸ್ಗಾಗಿ ಕಾಯಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ವಯೋವೃದ್ಧರು ಕೆಸರಿನಲ್ಲಿ ನಡೆದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರ ಪ್ರಕಾರ ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳಲಾಗಿಲ್ಲ. ಇನ್ನು ಜನರ ಆರೋಗ್ಯ ಮತ್ತು ಸುರಕ್ಷತೆಯ ಪ್ರಶ್ನೆ ಯಾರಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಮಾತ್ರ ಮುಂದುವರೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಬಸ್ ನಿಲ್ದಾಣದ ಆವರಣವನ್ನ ತಕ್ಷಣ ಸ್ವಚ್ಛಗೊಳಿಸಬೇಕು, ನಿಂತಿರುವ ಕೊಳಚೆ ನೀರನ್ನ ಕೂಡಲೇ ತೆರವುಗೊಳಿಸಬೇಕು, ಕಸ ವಿಲೇವಾರಿಗೆ ಶಾಶ್ವತ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಇನ್ನು ಒಳಚರಂಡಿ ಹಾಗೂ ಮಳೆ ನೀರು ಹರಿಯುವ ವ್ಯವಸ್ಥೆಯನ್ನ ಸುಧಾರಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು
ಸ್ಥಳ ಪರಿಶೀಲನೆಯನ್ನ ನಡೆಸಿ ತುರ್ತು ಕ್ರಮ ಕೈಗೊಳ್ಳಬೇಕು. ಜನರ ಆರೋಗ್ಯಕ್ಕಿಂತ ಅಧಿಕಾರಿಗಳ ನಿರ್ಲಕ್ಷ್ಯ ದೊಡ್ಡದಾಗಬಾರದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನರಗುಂದ ಬಸ್ ನಿಲ್ದಾಣವನ್ನ ಸ್ವಚ್ಛ ಹಾಗೂ ಸುರಕ್ಷಿತವಾಗಿರಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ.